ಚಿತ್ತವು ಅತ್ತಿಯ ಹಣ್ಣು ನೋಡಯ್ಯ, ಒಳಗೆ ವಿಚಾರಿಸಿದರೆ ಹುರುಳಿಲ್ಲ. ಬಹಳ ಅದ್ಭುತವಾಗಿರೋ ವಚನವನ್ನು ಬಸವಣ್ಣನವರು ಬರೀತಾರೆ. ಎನ್ನ ಚಿತ್ತವು ಅತ್ತಿಯ ಹಣ್ಣು ನೋಡಯ್ಯ. ನೋಡ್ರಿ, ಹತ್ತಿಕಾಯಿ ಹೆಂಗಿರ್ತಾರೋ, ಕೆಂಪಿರ್ತಾವ ನೋಡ್ರಿ. ನೋಡ್ರೆ ತಗೊಂಡು ತಿನ್ನಂಗೆ ಅನ್ನಿಸ್ತದ. ತೊಗೊಂಡು ತಿನ್ನಾಗ ಅನ್ನಿಸ್ತದ ಅಂತಂದ ಒಳಗೆ ಹೋಗಿ ಅದನ್ನು ತೊಗೊಂಡು ನೀವು ಹಿಂಗೆ ಹರಿದು ನೋಡಿದ್ರೆ ಅಂದ್ರೆ ಒಳಗೆ ಏನಿರ್ತಾವು, ಒಳಗಿರ್ತಾವೆ. ಯಾಕೆ ಈ ಮಾತನ್ನು ಬಸವಣ್ಣನವ್ರು ಹೇಳಿದರು ಅಂತಂದರೆ, ಎನ್ನ ಚಿತ್ತ ಅತ್ತಿಯ ಹಣ್ಣು ನೋಡಯ್ಯ. ಹೊರಗೆ ನೋಡಲಿಕ್ಕೆ ಬಹಳ ಸುಂದರವಾಗಿ ಕಾಣಿಸ್ತದೆ, ಒಳಗೇನಿಲ್ಲ. ಇದನ್ನು ಯಾರೋ ಹೇಳಿದರು ಅಂತಂದ್ರೆ ಅನ್ನ ಬಸವಣ್ಣನವ್ರು ಹೇಳಿದರು. ಎಲ್ಲರೂ ಹೆಂಗದರು ಅಂತಂದ್ರೆ, ಈ ಪ್ರಪಂಚದ ವ್ಯವಸ್ಥೆ ಒಳಗೆ ನನ್ನನ್ನು ಗೊಂಬೆಯಾಗಿ ಮಾಡಿದ ಕೂಡಲ ಸಂಗಮ ದೇವ ಅನ್ನತಕ್ಕಂಥ ಮಾತನ್ನು ಹೇಳ್ತಾರೆ. ತಾಯಿ, ನಾವು ಹೊರಗೆ ಹೆಂಗಿರ್ತೀವಿ ಅನ್ನೋದು ಮುಖ್ಯ ಅಲ್ಲ, ಒಳಗೆ ಹೆಂಗಿರ್ತೀವಿ ಅನ್ನೋದು ಬಹಳ ಮುಖ್ಯ. ಬಂದು ಹನುಮಪ್ಪ ಕೈ ಮುಗಿದ್ರೆ ನಡೆಯಂಗಿಲ್ಲ, ಒಳಗೆ ಏನೈತಿ ಗೊತ್ತಾಗಬೇಕಲ್ಲ, ಹೌದಲ್ರಿ? ಒಳಗೊಂದು ಹೊರಗೊಂದು ಅಂತ ಭಾವ ಇರಬಾರ್ದು. ಕಾರ್ಯಕ್ರಮ ಚಂದ ನಡೀತಂದ್ರೆ ಅದನ್ನು ಚಂದ ಹೋಗಾಕ ನಾವು ಪ್ರಯತ್ನ ಮಾಡ್ಬೇಕು, ಹೊರತಾಗಿ ಅದಕ್ಕೆ ಕಲ್ಲು ಹೋಗಿಬಾರದು ನೋಡ್ರಿ. ಈಗ ಜೇನು ಗೂಡು ಇರ್ತದೆ, ಜೇನು ಗೂಡಿಗೆ ಕಲ್ಲು ಹೋಗಿದ್ರೆ ಜೇನು ಎಲ್ಲಿ ಬರ್ತಾವು? ಕಲ್ಲು ಯಾವ ದಿಕ್ಕಿನಿಂದ ಬಂದೈತಿ ಅದ ದಿಕ್ಕಿಗೆ ಕಲ್ಲು ಬರ್ತಾವ, ಹೌದಲ್ರಿ? ಯಾಕೆ ಅವು ಜೇನು ಬರ್ತಾವು ಅಂತಂದ್ರೆ, ನಮಗೆ ಯಾರು ಆಪತ್ತು ಮಾಡಿರಲ್ಲ ಅವ್ರನ್ನ ಬಿಡಂಗಿಲ್ಲತ್ತವು ಜೇನುಗಳು. ಹಂಗ ಏನು ತಿಳ್ಕೊಳ್ಬೇಕು ಅಂತಂದ್ರೆ, ಮನುಷ್ಯನ ಜೀವನದೊಳಗೆ ಒಂದಿಷ್ಟು ಬರೋವ ಹೋಗುವ ಅವುಗಳು ಯಾವುದರ ಬಗ್ಗೆ ವಿಚಾರ ಮಾಡಲಾರದೆ ಮನುಷ್ಯ ಒಂದಿಷ್ಟು ಒಳಗೂ ಶುದ್ಧವಾಗಿರಬೇಕು, ಹೊರಗೂ ಶುದ್ಧವಾಗಿರಬೇಕು. ಒಳಗೂ ಶುದ್ಧವಾಗಿರಬೇಕು, ಹೊರಗೂ ಶುದ್ಧವಾಗಿರಬೇಕು. ಇದು ಬಹಳ ಪ್ರಮುಖ, ತಾವು ತಿಳ್ಕೊಳ್ಬೇಕು. ಮತ್ತು ಒಳಗೆ ಹೆಂಗೆ ಶುದ್ಧ ಆಗ್ತದ, ಹೊರಗಷ್ಟು ಶುದ್ಧ ಇದ್ರೆ ನಡೀತದಲ್ರಪ್ಪ ಅಂತ ನೀವು ಕೇಳ್ಬೋದು. ಹೊರಗೆ ಶುದ್ಧ ಇದ್ರೆ ನಡೀತದೆ, ಆದರೂ ಅಷ್ಟೇ ಪ್ರಮಾಣವಾಗಿ ನಾವು ಒಳಗೂ ಶುದ್ಧ ಇರಬೇಕು. ಅದಕ್ಕೆ ಹೆಂಗಿದು ಸಾಧ್ಯ, ಇದಕ್ಕೆ ಏನಿದಕ್ಕೂ ಪರಿಮಾಣ ಅಂತ ನೀವು ಕೇಳಬೇಕು. ಬಹಳ ಶರಣರು ಸುಂದರವಾಗಿರೋ ವಚನವನ್ನು ಬರೀತಾರೆ. ಯಾವಾಗ ನಮ್ಮ ಅಂತಃಕರಣ ಬಹಿರಂಗ ಶುದ್ಧ ಆಗ್ತದ ಅಂತಂದ್ರೆ, ಶರಣರು ಹೇಳ್ತಾರ, ಮೃದು ವಚನಗಳೇ ಸಕಲ ಜಪಂಗಳಯ್ಯ, ಮೃದು ವಚನಗಳೇ ಸಕಲ ತಪಂಗಳಯ್ಯ, ಸದು ವಿನಯವೇ ಸದಾಶಿವನ ಒಲುಮೆಯ, ಕೂಡಲ ಸಂಗಮ ದೇವ ಒಲಿವನಯ್ಯ ಅನ್ನೋ ಮಾತನ್ನು ಹೇಳ್ತಾರೆ. ಮೃದು ವಚನಗಳೇ ಸಕಲ ಜಪಂಗಳಯ್ಯ, ಮೃದು ವಚನಗಳೇ ಸಕಲ ತಪಂಗಳಯ್ಯ. ಏನು ಹೇಳ್ತಾರವರು? ಒಳ್ಳೆ ಮಾತುಗಳನ್ನು ಆಡೋದೈತಲ್ಲ, ಅದ ಜಪ, ಅದ ತಪ. ಏನ್ರಿ ಒಳ್ಳೆ ಮಾತು? ಇದನ್ನ ಕೇಳೋದು ನೀವು ಬರೇ. ಮೃದು ವಚನಗಳೇ ಸಕಲ ಜಪಂಗಳಯ್ಯ, ಮೃದು ವಚನಗಳೇ ಸಕಲ ತಪಂಗಳಯ್ಯ, ಸದು ವಿನಯವೇ. ನೋಡ್ರಿ, ಬಸವಣ್ಣವ್ರು ಬಂದರು, ಸ್ವಾಗತ ಕೋರ್ರಿ. ಏನು ಮೀಶವು, ಅದ್ಭುತ ಅದ್ಭುತ. ಈ ಕಡೆ ಬರ್ರಿ, ಈ ಕಡೆ ನಿಂದ್ರೆ. ನೀ ಯಾಕೆ ಬೆನ್ನು ಹತ್ತಿ ಬಂತಪ್ಪ, ಬಸವಣ್ಣ ಅಪ್ಪನ್ನಿ. ಕೊಂಡ್ರಪ್ಪ, ಬಾಜು ಕೊಂಡ್ರಿ, ಚಂದಾಗಿದೆ. ಅವನು ತುಟಿ ಗಿಟಿ ಹತ್ತೈತಿ, ನೆಕ್ಕಿಕ್ಕೇನು ಮತ್ತೆಲ್ಲ ಕುಡಿಯೋದ. ಮುಂದೊಂದು ಸ್ವಲ್ಪ ಮುಂದೆ ಸರಿಸ್ರಿ, ಚಂದಾಗೆ ನೋಡ್ರಿ. ಜೋರಾಗಿ ಚಪ್ಪಾಳೆ ಬರಲಿ ಬಸವಣ್ಣವ್ರಿಗೆ. ನೀ ಯಾರವ? ಸಾವಿತ್ರಿಬಾಯಿ ಪುಲೆ ಅವ್ರು ಬಂದಾರ, ಅಕ್ಷರದವ್ವ. ಕುರ್ಚಿ ಹಾಕೋ ಕಾಕ. ನೀವ್ಯಾರು ಯಾಕೋರೆ? ಗತ್ತರಿಗೆ ಭಾಗ ಬಂದಾಳತ್ ನೋಡ್ರಿ. ನಮ್ಮದು ಪುಣ್ಯನ. ಯಾರ್ಯಾರು ಬರ್ತಾರೆ ಬರಲಿ ಇವತ್ತು. ಕೊಂಡ್ರಿ ಅವ ನಮ್ಮ ಅನ್ನ ಬೋಳ್ ಕಡಕ್ ಬಂದಾನ. ಸೇಮ್ ಬಸವಣ್ಣ, ಆನಂದ ಆತ್ ನೋಡ್ರಿ. ಜಗಜ್ಯೋತಿ ಬಸವಣ್ಣನವರು ಹೇಳ್ತಾರ, ಸದು ವಿನಯವೇ ಸದಾಶಿವನ ಬಲುಮೇಯ. ಏನಾದರೂ ಉದ್ದೇಶ ಅಂತಂದ್ರೆ, ಮಾತಾಡೋ ಮಾತು ಸುದ್ದಿರಬೇಕು. ಯಾವಾಗ ಮನುಷ್ಯನ ಮಾತುಗಳ ಶುದ್ಧ ಆಗ್ತಾವಲ್ಲ, ಅವಾಗ ಒಳಗೂ ಶುದ್ಧ ಆಗ್ತದೆ, ಹೊರಗೂ ಶುದ್ಧ ಆಗ್ತದೆ. ಇದು ಬಹಳ ಅಪರೂಪ, ತಾವು ತಿಳ್ಕೊಳ್ಬೇಕು. ಶರಣರು ಯಾಕೆ ದೊಡ್ಡವರಾದರು ಅಂತಂದ್ರೆ, ಅವ್ರು ಯಾವುದನ್ನು ಬಯಸಲಿಲ್ಲ ನೋಡ್ರಿ, ಹೌದ್ರಿ? ಬಸವಣ್ಣವ್ರು ಬಹಳ ಚಂದ ಹೇಳ್ತಾರೆ, ಅನ್ನದೊಳಗೊಂದಗುಳ, ಸೀರೆ ಒಳಗೊಂದು ಎಳೆಯ, ವಸ್ತ್ರದೊಳಗೊಂದು ಏನ್ರಿ, ಇಂದಿಂಗೆ ನಾಳಿಂಗೆ ಎಂದಡೆ ನಿಮ್ಮಾನೆ ನಿಮ್ಮ ಪ್ರಮತರಾಣೆ ಕೂಡಲ ಸಂಗಮ ದೇವ ಅನ್ನೋ ಮಾತು ಹೇಳ್ತಾರೆ. ಅವ್ರೇನು ಹೇಳ್ತಾರೆ? ಅನ್ನದೊಳಗೊಂದು ಅಗುಳ, ಹೊನ್ನಿನೊಳಗೊಂದು ಎರೆಯ, ಸೀರೆ ಒಳಗೊಂದು ಎಳೆ ನೋಡ್ರಿ,
ಅನ್ನ ಐತಿ ಅಂದ ಬಳಿಕ ನಮ್ಮ ಹೊಟ್ಟೆ ತುಂಬ ಕಣ್ಣು ಇಟ್ಟಬೇಕವ ಇಟ್ಟಬೇಕು. ಹೌದಲ್ರಿ? ಇಷ್ಟು ಬಡಿಸ್ಕೊಂಡಿವಿ ಅಂದ್ರೆ ಅನ್ನ ಉಣ್ತೀವಿ ನಾವು. ಬಸವಣ್ಣನವ್ರು ಏನು ಹೇಳ್ತಾರು ಅಂತಂದ್ರೆ ಅನ್ನದೊಳಗೆ ಒಂದು ಅಗುಳ, ಅನ್ನದೊಳಗೆ ಒಂದು ಅಗುಳು ತೆಗೆದ್ರೆ ಅನ್ನಕ್ಕೇನು ಪರಕ್ ಬೀಳಂಗಿಲ್ಲವ. ಬಸವಣ್ಣವ್ರು ಏನು ಹೇಳ್ತಾರು ಅಂತಂದ್ರೆ ಅನ್ನದೊಳಗಿರ್ತಕ್ಕಂಥ ಒಂದು ಅಗಳನ್ನೂ ಸಹಿತ ನಾವು ವ್ಯರ್ಥ ಮಾಡಂಗಿಲ್ಲ, ನಾಳೆಗಂತ ತೆಗೆದಿಡಂಗಿಲ್ಲ. ಸೀರೆ ಒಳಗೆ ಒಂದು ಎಳೆಯ, ಈ ಸೀರೆ ಹೆಂಗೆ ತಯಾರಾಗತ್ತೆ ಅಂದ್ರೆ ನೀವು ಯಾರನ್ನ ಕೇಳಬೇಕು ಅಂತಂದ್ರೆ ನೇಯುವ ನೇಕಾರನನ್ನು ಕೇಳಬೇಕು. ಈ ಸೀರೆ ಹೆಂಗೆ ತಯಾರಾಗತ್ತಂದ್ರೆ ಎಷ್ಟೋ ಎಳಿಗಳ ಸೇರಿ ಒಂದು ಸೀರೆ ತಯಾರಾಗೈತಿ. ಎಷ್ಟೋ ಎಳಿಗಳ ಸೇರಿ ಒಂದು ಸೀರೆ ತಯಾರಾಗೈತಿ ಅಂದ್ರೆ ಅಣ್ಣನವ್ರು ಹೇಳ್ತಾರೆ ಒಂದು ಎಳಿ ಸೀರೆ ಒಳಗಿರ್ತಕ್ಕಂಥ ಒಂದು ಎಳಿನೂ ಸಹಿತ ನಾಳೆ ನನಗೆ ಬೇಡ. ಹೊನ್ನಿನೊಳಗೊಂದು ಎರೆಯ. ಬಂಗಾರ ಅಂದ್ರೆ ಏನ್ರಿ? ನೀವು ಗುಂಜಿ ಲೆಕ್ಕ ಹಾಕ್ತೀರಿ ಬಂಗಾರಕ್ಕೆ, ಹೌದಲ್ಲ? ಹಂಗೆ ಲೆಕ್ಕ ಹಾಕಂಗಿಲ್ಲ, ಗುಂಜಿ ಲೆಕ್ಕ ಹಾಕ್ತೀರಿ ನೀವು. ಗುಂಜಿ ಸೇರಿಸಿ ಏನಾಗ್ತದ? 1 ಗ್ರಾಮ್ ಆಗ್ತದ, 2 ಗ್ರಾಮ್ ಆಗ್ತದ, ಅಂಥವು 10 ಗ್ರಾಮ್ ಅದು ಅಂತಂದ್ರೆ ಒಂದು ತೊಲಿ. ಆದ್ರೆ ಬಸವಣ್ಣನವ್ರು ಹೇಳ್ತಾರೆ ಒಂದಿಷ್ಟು ಕೈಯಾಗ ಸಿಗತಕ್ಕಂಥ ಬಂಗಾರದ ಅದಕ್ಕೆ ಕಿಮ್ಮತ್ ಇರಂಗಿಲ್ಲ. ಇಟ್ಟಕಾಳ ಬಂಗಾರ ಏನು ಬೇಕು? ದೊಡ್ಡದಿದ್ರೆ ಕಿಮ್ಮತ್ ಅದಕ್ಕೆ. ಬಂಗಾರ ಇಟ್ಟಕಾಳ ಅದನ್ನೂ ಸಹಿತ ನಾಳೆಗೆ ಅಂತ ನಾ ತೆಗೆದಿಡಂಗಿಲ್ಲ. ನನ್ನ ಜೀವನ ಹೆಂಗೈತಿ ಅಂತ ಅನ್ನೋ ಮಾತನ್ನು ಬಸವಣ್ಣನವರು ಬಹಳ ಸುಂದರವಾಗಿ ಹೇಳ್ತಾರೆ. ಎಂತಹ ಕಿಮ್ಮತ್ತಿನ ಮಾತು ಹೇಳ್ತಾರೆ ಅಂದ್ರೆ ಇಂದಿಂಗೆ ನಾಳಿಂಗೆ ಎಂದಡೆ ನಿಮ್ಮಾನೆ ನಿಮ್ಮ ಪ್ರಮತರಾನೆ ಕೂಡಲ ಸಂಗಮ ದೇವ. ಇಂದು ನಾಳೆ ಅನ್ನೋ ಭಾವ ನನ್ನೊಳಗೆ ಬರಂಗಿಲ್ಲ. ನಾ ಏನು ಮಾಡ್ತೀನಿ ಅಂತಂದ್ರೆ ಹಿಂಗೆ ಇರ್ತೀನಿ. ಯಾಕಪ್ಪ ಅಂತಂದ್ರೆ ನಾಳೆಗೆ ಅಂಥೇಳಿ ನಾನು ಯಾವತ್ತೂ ಬುತ್ತಿ ಕಟ್ಟೋದಿಲ್ಲ ಅನ್ನತಕ್ಕಂಥ ಮಾತನ್ನು ಅನ್ನ ಬಸವಣ್ಣನವ್ರು ಹೇಳ್ತಾರೆ. ಅವ್ರ ಜೀವನದೊಳಗೆ ಹಂಗಿದ್ರು, ಹಂಗೆ ಬದುಕಿದ್ರು. ಹೆಂಗೆ ಬದುಕಿದ್ರು ಅಂತಂದ್ರೆ ನಾಳೆಗೆ ಅಂಥೇಳಿ ಯಾವತ್ತೂ ಬುತ್ತಿ ಕಟ್ಟಲಿಲ್ಲ ನೋಡ್ರಿ. ಅವ್ರ ಮನೆಗೆ ಕಳ್ಳ ಬರ್ತಾನೆ. ಬಸವಣ್ಣನವರು ಯಾವತ್ತೂ ಏನನ್ನೂ ಬಯಸಲಿಲ್ಲ, ನನಗಿಂಥದ್ದು ಇರಲಿ ಅಂತ ಅನ್ಲಿಲ್ಲ. ಅವ್ರ ಮನೆಗೆ ಕಳ್ಳರು ಬಂದ್ರಿವ. ಯಾರ ಮನೆಗೆ? ಇವ್ರ ಮನೆಗೆ, ಬಾಜುಕಿದ್ದವ್ರ ಮನೆಗೆ. ಇವ್ರು ಬಸವಣ್ಣವ್ರು. ಇವ್ರ ಮನೆಗೆ ಕಳ್ಳರು ಬಂದರು. ಕಳ್ಳರು ಬಂದಿರತಕ್ಕಂಥ ಕಾಲದೊಳಗೆ ಅನ್ನ ಬಸವಣ್ಣನವ್ರು ಹೇಳ್ತಾರೆ, ಕಳ್ಳ ಬಂದು ಏನು ಮಾಡಿದ ಅಂತಂದ್ರೆ ಹೆಂಡತಿ ಕೊರಳಾಗಿನ ಬಂಗಾರ ಕದಿಬೇಕು ಅಂತ ಬಂದವು. ನೋಡಿದ ಆಕಿದೇನಪ್ಪ ಅಂತಂದ್ರೆ ಹಿಂಗೆ ಬಸವಣ್ಣವ್ರು ನಾಳೆಗೆ ತೆಗೆದಿಡವ್ರಲ್ಲ. ಕಳ್ಳ ಬಂದು ನೋಡ್ತಾನ, ಅಲ್ಲಿ ಸಂದಕ ತೆಗಿತಾನ, ಅಲ್ಲಿ ತೆಗಿತಾನ, ಇಲ್ಲಿ ತೆಗಿತಾನ, ಬಂಗಾರ ಇಲ್ಲ. ಬಂಗಾರ ಇಳದೇ ಇರತಕ್ಕಂಥ ಕಾಲದೊಳಗೆ ಏನು ಮಾಡಿದ ಕಳ್ಳ ಅಂತಂದ್ರೆ ಆ ಕಡೆ ಈ ಕಡೆ ನೋಡ್ತಾನ. ಬಸವಣ್ಣನವರ ಧರ್ಮಪತ್ನಿಯಾಗಿರ್ತಕ್ಕಂಥ ಅವರ ಕೊರಳಾಗ ಗಂಗಾಂಬಿಕೆ ನೀಲಾಂಬಿಕೆ ಇಬ್ಬರು ಧರ್ಮಪತ್ನಿಗಳು. ಅಲ್ಲಿ ನೀಲಾಂಬಿಕೆ ಮಲ್ಕೊಂಡಿರ್ತಾಳ, ನೀಲಾಂಬಿಕೆ ಕೊರಳಾಗ ಬಂಗಾರ ಇತ್ತು. ಯಾವಾಗ ಬಂಗಾರ ಇತ್ತಲ್ಲ, ಬಂಗಾರ ಇದ್ದಾಗ ಕಳ್ಳ ಏನು ಮಾಡಿದ ಅಂತಂದ್ರೆ ಆ ಬಂಗಾರದ ಸರಕ್ಕೆ ಕೈ ಹಾಕಿದ್ ನೋಡ್ರಿ. ಬಂಗಾರದ ಸರಕ್ಕೆ ಕೈ ಹಾಕ್ತಾನ ಕಳ್ಳ. ಬಂಗಾರದ ಸರಕ್ಕೆ ಕೈ ಹಾಕಿರ್ತಕ್ಕಂಥ ಕಾಲದೊಳಗೆ ಅವಾಗ ಏನಾಯ್ತು ಅಂದ್ರೆ ಬಸವಣ್ಣನವರ ಧರ್ಮಪತ್ನಿಗೆ ಎಚ್ಚರ ಆಗಿರ್ತಕ್ಕಂಥ ಕಾಲದೊಳಗೆ ಆ ಧರ್ಮಪತ್ನಿ ಏನು ಮಾಡಿದ್ಲು ಅಂದ್ರೆ ಅಯ್ಯೋ ಕಳ್ಳ ಅಂತ ಕರೆದಳು. ಅಯ್ಯಯ್ಯೋ ಕಳ್ಳ ಅಂತ ಕರೆದಾಗ ಆ ಆಸ್ಥಾನದೊಳಗಿರ್ತಕ್ಕಂಥ ಎಲ್ಲ ಭಟರು ಏನು ಮಾಡಿದ್ರು ಅಂತಂದ್ರೆ ಆ ಕನ್ನದ ಮಾರಯ್ಯ ಅನ್ನೋ ಕಳ್ಳನನ್ನ ಹಿಡ್ಕೊಂಡು ಬಂದರು. ಹಿಡ್ಕೊಂಡು ಬಂದಿರತಕ್ಕಂಥ ಕಾರಣದೊಳಗೆ ಕಳ್ಳ ಮೈತುಂಬ ನಡಗಲಾಕತ್ತಾನ. ಏನಂತ ನಡಗಲಾಕತ್ತಾನ? ಕಳ್ಳತನ ಮಾಡಿ ಸಿಕ್ಕಿ ಬಿದ್ನೆಲ್ಲ, ಈಗ ನಾನು ಬಿಡ್ತಾರೆ ಏನು ಇವರು? ಬಿಡಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ಕಳ್ಳ ನಡಗಾಕತ್ತ. ಯಾವಾಗ ಕಳ್ಳ ನಡಗಾಕತ್ತಲ್ಲ, ನಡಗೋ ಕಾಲಕ್ಕೆ ಅವಾಗ ಬಸವಣ್ಣವ್ರ ಒಂದು ಬಾಯಾಗ ಭಾಳ ಚಂದ ಮಾತು ಹೇಳ್ತಾರೆ. ಏನು ಹೇಳ್ತಾರೆ ಗೊತ್ತೇನ್ರಿ? ಕಳ್ಳನ ಮನೆಗೊಬ್ಬ ಬಳುಗೊಳ್ಳ ಬಂದರೆ, ಎಂಥ ಕಿಮ್ಮತ್ತಿನ ಮಾತು ಹೇಳ್ತಾರೆ ನೋಡ್ರಿ. ಕಳ್ಳನ ಮನೆಗೊಬ್ಬ ಬಳುಗೊಳ್ಳ ಬಂದರೆ ಕೂಡಲ ಸಂಗಮ ದೇವನಲ್ಲದೆ ಮತ್ತಾರು ಅಲ್ಲ. ಬಿಚ್ಚಿ ಕುಡೆ ಮುಂದೆ ಶಬ್ದ ಬರೆಸ್ತಾರವ್ರು. ಬಿಚ್ಚಿ ಕುಡೆ ಚಾಂಡಾಲ ಗಿತ್ತಿ ಎನ್ನಯ್ಯನ ಕೈ ನೊಂದಿತ್ತು. ನೋಡ್ರಿ ಏನತ್ತಾರಿ? ಎನ್ನಯ್ಯನ ಕೈ ನೊಂದಿತ್ತು ಅನ್ನತಕ್ಕಂಥ ಮಾತನ್ನು ಹೇಳ್ತಾರೆ. ಈ ಮಾತಿನ ಅರ್ಥ ಏನು ಅಂತಂದ್ರೆ ಕಟ್ಟಕೊಂಡಿರ್ತಕ್ಕಂಥ ಹೆಂಡತಿಗೂ ಸಹಿತ ಹೇಳ್ತಾರೆ ಅವರು, ನನ್ನ ಮನೆಗೊಬ್ಬ ಕಳ್ಳ ಬಂದಾನು ಅಂತಂದ ಬಳಿಕ ನನ್ನಲ್ಲಿ ಸಂಪತ್ತಿದ್ದಾಗ ಬರಬೇಕಲ್ಲ, ನನ್ನಲ್ಲಿ ಸಂಪತ್ತಿದ್ದಾಗ ಬರಬೇಕು ಅಂದ ಬಳಿಕ ನಾ ಮೊದಲು ಕಳ್ಳ ಆಗಿರ್ಬೇಕಲ್ಲ. ಹೌದಲ್ರಿ? ನಾ ಮೊದಲು ಕಳ್ಳ ಆಗಿದ್ನಿ ಅಂತಂದ್ರೆ ನನ್ನ ಮನೆಗೆ ಕಳ್ಳ ಬರ್ತಾನವ. ನಾನ ಕಳ್ಳ ಆಗೇನಿ, ಅವನಿಗಿಂತ ದೊಡ್ಡ ಕಳ್ಳ ನಾ ಅದೀನಿ. ನನ್ನ ಹೆಂಡತಿ ಕೊಳ್ಳಾಗ ಬಂಗಾರ ಐತಲ್ಲ. ಹೌದಲ್ಲ? ಐತಲ್ಲ ಬಂಗಾರ. ಎಲ್ಲರಿಗಿಂತ ದೊಡ್ಡ ಕಳ್ಳ ನಾ ಅದೀನಿ. ನನ್ನ ಮನೆಗೆ ದೊಡ್ಡ ಕಳ್ಳ ಬಂದಾನು ಅಂತಂದ ಬಳಿಕ ಅವನು ಬೇರೆ ಯಾರೂ ಅಲ್ಲ, ಕೂಡಲ ಸಂಗಮ ದೇವನಲ್ಲದೆ ಮತ್ತಾರೂ ಅಲ್ಲ ಅನ್ನತಕ್ಕಂಥ ಮಾತನ್ನ ಬಸವಣ್ಣವ್ರು ಹೇಳ್ತಾರೆ. ಮುಂದುವರೆದು ಹೇಳ್ತಾರೆ ಅವ್ರು, ಬೆಚ್ಚು ಕೊಡು. ಏನು ಬೆಚ್ಚು ಕೊಡು? ಕೊರಳಾಗಿನ ತಾಳಿ ಬೆಚ್ಚು ಕೊಡು. ನೋಡ್ರಿ ಹೆಂಡತಿಗೆ, ನಿಮಗೆ ಯಾರಿಗಾರ ಅಂದ್ರೆ ಯಾಕೋ ಹೆಂಗೈತಿ ಮೈಯಾಗೈತಿರಿ ನೀವು ಗಂಡಗ? ಯಾಕೆ ಕೊರಳಾಗಿನ ತಾಳಿ ಬಿಟ್ಟು ಹೆಣ್ಮಕ್ಳು ಇರಂಗಿಲ್ಲವ? ನೋಡ್ರಿ
ಏನಾರೆ ಕೊರಳಾಗ ಒಂದಿಷ್ಟು ತಾಳಿ ಹರಿತ್ತು ಅಂತಂದ್ರೆ ಅರಿಶಿಣದ ಬೇರೆ ಕಟ್ಕೊಂಡು ಘಟಾಸವನತ್ತಕ್ಕೆ ಹೋಗಿ ತಾಳಿ ಚಂದಂಗೆ ಘಟಾಸ್ಕೊಂಡು ಬಂದು ಕೊರಳ ಹಾಕೋತೀರಿ ನೀವು. ಯಾಕ? ತಾಳಿ ಬೇಕು, ಹೆಣ್ಣಿನ ಕೊರಳಾಗ ತಾಳಿ ಇರಬೇಕು. ಲಕ್ಷ ಕೊಟ್ಟು ಕೇಳಬೇಕು. ಹೆಂಗ ನಾವು ತಾಳಿಗೆ ಹೆಂಗೆ ಕಿಮ್ಮತ್ತು ಕೊಡ್ತೀವಲ್ಲ, ಹೆಣ್ಮಗಳು ಕೇಳಕತ್ತಾಳಕ್ಕೆ ಬಸವಣ್ಣವ್ರು ಹೆಂಡ್ತಿ, ಅಲ್ರಿ ನನ್ನ ಕೊರಳಾಗಿನ ತಾಳಿ ಬೆಚ್ಚಿ ಕೊಡ್ತೀರಲ್ಲ, ನಿಮಗೊಂದು ಸ್ವಲ್ಪ ಬುದ್ಧಿ ಐತಿಲ್ಲ, ನಿಮ್ಮನ್ನ ನಾ ಹೆಂಗೆ ಬೆಚ್ಚಿ ಕೊಡ್ಲಿ ಅಂತ ಕೇಳ್ತಾಳಕ್ಕೆ ಹೆಣ್ಮಗಳು. ಅವಾಗ ಬಸವಣ್ಣವ್ರು ಹೇಳ್ತಾರ, ಆ ಬಂಗಾರದೊಳಗ ನಾ ಇಲ್ಲ, ನಿನ್ನ ಹೃದಯದೊಳಗ ನಾ ಅದೀನಿ, ಅದನ್ನು ತೆಗೆದು ನೋಡು ನೀನು. ಅದನ್ನ ಬಿಟ್ಟು ನೀ ಏನು ಮಾಡಕತ್ತಿ, ಬಂಗಾರದಾಗ ನಾ ಅದೀನಿ ಅಂತ ತಿಳ್ಕೊಂಡು ಆ ಬಂಗಾರ ಅವಂಗ ಬೆಚ್ಚಿ ಕೊಡುವಂತಂದಾಗ ಕೊರಳಾಗಿನ ಬಂಗಾರ ಬೆಚ್ಚಿ ಕೊಡ್ತಾಳೆ ಆ ಬಸವಣ್ಣನವ್ರ ಹೆಂಡತಿ. ವಿಚಾರ ಮಾಡ್ರಿ, ತಾಳಿಗೆ ಕಿಮ್ಮತ್ತು ಬರೋದಿಲ್ಲ, ಆ ತಾಳಿಯನ್ನ ಕಟ್ಟಿರುವ ವ್ಯಕ್ತಿಗೆ ಕಿಮ್ಮತ್ತು ಬರ್ತದೆ ಅನ್ನೋದು ಅಂತನ್ನ ಬಸವಣ್ಣನವ್ರು ಹೇಳ್ತಾರೆ. ಹಂಗ ಮುಂದೆ ಹೊರಕೊಂತ ಅವ್ರ ಜೀವನದೊಳಗೆ ಯಾವತ್ತೂ ಬಯಸಲಿಲ್ಲ ನೋಡ್ರಿ. ಅದಕ್ಕಾಗಿ ಹೇಳ್ತಾರೆ, ಬೇಕು ಬೇಡಗಳಿಲ್ಲ, ಕೋಪ ತಾಪಗಳಿಲ್ಲ, ಹುಸಿಮಾತು ಒಂದಿಲ್ಲ ಮನದಿ, ತಾನ ತನ್ನೋದು ನೆಲ್ಲ ಮೆಟ್ಟಿ ನಿಂತವ ಸಿದ್ಧ ಅನ್ನೋ ಮಾತನ್ನು ಹೇಳ್ತಾರೆ. ಯಾವುದು ನನಗೆ ಬೇಕು ಅನ್ನೋ ಭಾವ ಅವರೊಳಗೆ ಬರಂಗಿಲ್ಲ, ಎಲ್ಲವೂ ನಾ ತ್ಯಾಗವನ್ನ ಮಾಡಿ ನಿಂತಿರತಕ್ಕಂಥ ಮಹಾನುಭಾವ ಅನ್ನ ಬಸವಣ್ಣ. ನನಗಾಗಿ ಏನನ್ನೂ ಬಯಸುವುದಿಲ್ಲ, ಒಂದಿಷ್ಟು ನನ್ನ ಜೀವನದೊಳಗೆ ನಾ ಇಟ್ಟುಕೊಳ್ಳೋದಿಲ್ಲ ಅನ್ನತಕ್ಕಂಥ ಮಾತನ್ನು ಅನ್ನ ಬಸವಣ್ಣವ್ರು ಹೇಳ್ತಾರೆ. ಅದ ಪ್ರಕಾರವಾಗಿ ಈ ಭೂಮಿ ಮೇಲೆ ಬದುಕಿ ಹೋದವರು ಅನೇಕ ಜನ ಮಹಾತ್ಮರದಾರ. ಅವರ ಜೀವನದೊಳಗೆ ಯಾವತ್ತೂ ಸಹಿತ ನನಗೆ ಬೇಕು ಅಂತ ಹೇಳಿ ಬದುಕಿಲ್ಲವರು, ನನಗೆ ಸಾಕು ಅಂತ ಹೇಳಿ ಬದುಕಿದವರದಾರ. ಬಹಳಷ್ಟು ಜನ ತಿಳ್ಕೊಳ್ಬೇಕು, ತಾಯಿ ಈ ಜೀವನ ಹೆಂಗೈತಿ ಅಂತಂದ್ರೆ, ಬಹಳಷ್ಟು ಜೀವನದ ಮಂದಿ ತಲೆ ಒಳಗೆ ಸಂತೆ ತುಂಬ್ಯದ, ಚಿಂತೆ ತುಂಬ್ಯದ. ಈ ಚಿಂತಿ ಸಂತಿಗಳ ನಡುವೆ ಮನುಷ್ಯ ಸಣ್ಣವಾಗಕತ್ತಾನ. ಅರ್ಥ ಮಾಡ್ಕೊಳ್ಬೇಕು ನೀವು. ಏನ್ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ಮಹಾತ್ಮರ ಶಕ್ತಿ ಹೆಂಗೈತಿ ಅಂತಂದ್ರೆ, ಈ ಭೂಮಿ ಮೇಲೆ ಇರ್ತಕ್ಕಂಥ ಮಹಾತ್ಮರ ಶಕ್ತಿ ಹೆಂಗೈತಿ ಅಂತಂದ್ರೆ, ಅವ್ರು ಬ್ಯಾಡ್ ಅಂತ ಹೇಳಿ ಸಾವುಕಾರರಾದ್ರೂ ನಾವು ಬೇಕಂತ ಹೇಳಿ ಬಡವರಾಗಕತ್ತೀವಿ. ಸಾಕಂದ ಸಾವುಕಾರರಾದ್ರೂ ನಾವು ಬೇಕಂತ ಹೇಳಿ ಬಡವರಾಗಕತ್ತೀವಿ. ಅಂತ ಮಹಾತ್ಮನ ಜೀವನ ದರ್ಶನವನ್ನು ನಿಮಗೆ ಮಾಡಿಸೋದು. ಎಂತ ಮಹಾತ್ಮ ಅಂದ್ರೆ ತಾಯಿ, ಅವನಿಗೆ ಹುಟ್ಟಾಯ್ತು ಆದ್ರೆ ಸಾವು ಅನ್ನೋದಿಲ್ಲ. ಅವನಿಗೆ ಈ ಭೂಮಿ ಮೇಲೆ ಹುಟ್ಟಾಗ್ಯದ ಆದ್ರೆ ಸಾವು ಅನ್ನೋದಿಲ್ಲ. ಅವ ಈ ಭೂಮಿ ಮೇಲೆ ಸದಾವು ಕಾಲ ಚಿರಂಜೀವಿ ಅದಾನ. ಯಾರಿಗೆ ಚಿರಂಜೀವಿ ಅಂತ ಕರೀತಾರಿ ಅಂತಂದ್ರೆ, ಯಾರಿಗೆ ಸಾವಿಲ್ಲ ಅವರಿಗೆ ಚಿರಂಜೀವಿ ಅಂತ ಕರೀತಾರ. ಅಂತಹ ಸಾವಿಲ್ಲದೆ ಇರತಕ್ಕಂಥ ಮಹಾಮಹಿಮ ಯಾರು ಅಂತಂದ್ರೆ ಅದು ಮಾರುತೇಶ್ವರ ಅನ್ನತಕ್ಕಂಥನ್ನ ತಾವು ತಿಳ್ಕೊಳ್ಬೇಕು. ಮಾರುತಿಗೆ, ಹನುಮಪ್ಪನಿಗೆ ಸಾವಿಲ್ಲ, ಅವ ಸಾವಿನ ಜಯಿಸಿದವ. ಅವಂಗೆ ಎಟ್ಟ ಕಷ್ಟಗಳು ಬಂದರೂ ಸಹಿತ ಅವ ಸಾವಿನ ವ್ಯಾಮೋಹಕ್ಕೆ ಒಳಗಾಗದೆ ಇರತಕ್ಕಂಥ ಹನುಮಪ್ಪ ಅನ್ನತಕ್ಕಂಥ ಅರ್ಥ ಮಾಡ್ಕೊಳ್ಬೇಕು ತಾಯಿ ನೀವಿಲ್ಲ. ಅದು ರಾಮಾಯಣ ಒಂದು ಪವಿತ್ರವಾಗಿರುವ ಸಂದರ್ಭ. ಈಗ ನೀವೆಲ್ಲ ನೆನಪಿಟ್ಟುಕೊಳ್ಬೇಕು.